ನಮಸ್ತೆ ಸರ್. ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಸರ್? ನಮ್ಮ ಹೆಸರು ನರಸಿಂಹ ಸರ್. ನರಸಿಂಹ ಅಂತನಾ? ಹೌದು ಸರ್. ಯಾವ ಊರು? ಸರ್ ಒಡ್ಡಿಪಲ್ಲಿ ಸರ್. ಒಡ್ಡಿಪಲ್ಲಿ. ತಾಲೂಕು ಜಿಲ್ಲಾ ರಾಯಚೂರು ಸರ್. ತಾಲೂಕು ಜಿಲ್ಲಾ ರಾಯಚೂರು. ಈಗ ನಿಮ್ಮ ಹೊಲದಲ್ಲಿ ಬಂದಿದ್ದೀವಿ ಈಗಲ್ಲ? ಹೌದು ಸರ್, ಬಂದಿದ್ದೀವಿ. ಅದೇ ಬಂದಿಗೆ ಸ್ವಾಗತ ಸರ್. ಥ್ಯಾಂಕ್ ಯು. ಈಗ ನಿಮ್ಮ ಊರಲ್ಲಿ ನಾವು ಬಂದಿದ್ದಕ್ಕೆ ನಾವು ನಿಮ್ಮ ಹೊಲದಲ್ಲಿ ಇದ್ದೀವಲ್ಲ, ಈ ನಿಮ್ಮದು ಸೌತೆಕಾಯಿ ಹೊಲದಲ್ಲಿದ್ದೀವಿ. ತುಂಬ ಹೃತ್ಪೂರ್ವಕ ಸ್ವಾಗತ ಸರ್. ನಮ್ದು ಹೊಲಕ್ಕೆ ಬಂದು ತುಂಬ ಅವಕಾಶಗಳು. ಹೌದು. ಸರಿ ಸರಿ. ಯಾವ ಕಂಪ್ನಿ ತಳಿ ಹಾಕಿದ್ದೀರಾ ಸೌತೆಕಾಯಿಲಿ? ಸರ್ ಇದು ಗುಜರಾತ್ ಗ್ರೀನ್ ಒರಿಜಿನಲ್ ಸರ್. ಗುಜರಾತ್ ಪ್ರೀಮ್ ಅಂತ ಸರ್. ಇದು ಗುಜರಾತ್ ಪ್ರೀಮ್ ಅಂತ. ಕಂಪನಿ ಹೆಸರು ಬಂದ್ಬಿಟ್ಟು ಗ್ರೀನ್ ವರ್ಜಿನ್. ಕಂಪನಿ ಹೆಸರು ಬಂತು ಗ್ರೀನ್ ಒರಿಜಿನಲ್ ಸರ್. ಅದು ತಳಿ ಬಂತು ಗುಜರಾತ್ ಪ್ರೀಮ್ ಅಂತ. ಪ್ರೀಮಿಯಂ ಅಂತ ಸೌತೆಕಾಯಿ ತಳಿ. ಹೆಂಗಿದೆ, ಹೆಂಗ್ ಅನಿಸ್ತಾ ಇದೆ ನಿಮ್ಮ? ಸರ್ ಇದು ಬಹಳ ಖುಷಿ ಅನಿಸ್ತದೆ. ನಮ್ಮ ಬೆಲೆ ನೋಡ್ರಿ ಬಹಳ ಖುಷಿ ಅಂದ್ರೆ ಖುಷಿ. ಇಷ್ಟು ಖುಷಿ ಸಂಭ್ರಮ ಅಷ್ಟು ಆಗಿದೆ ಸರ್. ಬಟ್ ಆದ್ರೆ ಸ್ವಲ್ಪ ರೇಟ್ ಕಡಿಮೆ ಇದೆ. ಮುಂದಿನ ದಿನಮಾನದಲ್ಲಿ ಆಗ್ಬೋದು, ರೇಟು ಕೂಡ ಆಗ್ಬೋದು. ನಮಗೂ ರೈತರಿಗೆ ಖುಷಿ ಎಲ್ಲಾ ರೈತರನ್ನು ಬೆಳಿಬಹುದು. ಈ ರೀತಿ ಈ ಸೌತೆಕಾಯಿಯನ್ನು ಬೆಳಿಬಹುದು. ಜೊತೆಗೆ ಇದರಿಂದ ಉಪಯೋಗ ಬಹಳ ಇಳುವರಿ ಬೇಸ್ ಬಂದ ಸರ್. 2 ಬಾರಿ ಗೊಬ್ಬರ ಹಾಕಿವಿ, ಫ್ಯಾಕ್ಟ್ರಿ ಗೊಬ್ಬರ ಹಾಕಿವಿ. ಒಂದ್ ದಿವಸ ಬಿಟ್ಟು ಒಂದ್ ದಿವಸ ನೀರು ಬಿಡ್ತೀವಿ ಸರ್. ಡೈಲಿ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ನೀರು ಬಿಡ್ತೀವಿ. ಈ ತಳಿದಲ್ಲಿ ವಿಶೇಷ ಏನ್ ಕಾಣಿಸ್ತಾ ಇದೆ ನಿಮ್ಗೆ ಸರ್? ವಿಶೇಷ ಉದ್ದಕ್ಕೆ ಬೇಸ್ ಕಾಣಿಸ್ತದೆ. ಮತ್ತೊಂದು ಬಹಳ ಸಣ್ಣ ಕಾಣಿಸ್ತದೆ. ನಮ್ಗೆ ರೇಟು ಮಾರಾಟ ಮಾಡ್ಬೇಕಂದ್ರೆ ಕೂಡ ಬಹಳ ಜನರು ಬಾರಿ ಚಲೋ ಇದಾವ, ಏನು ತರಕಾರಿ ಪಾಪ ಅಂತ ಆಕರ್ಷಣೆ ಆಗ್ಬಿಡ್ತಾರೆ. ನೀವು ಯಾವ ತಿಂಗಳಲ್ಲಿ ಹಾಕಿದ್ರಿ ಇದು ಬೀಜ? ಸರ್ ಇದು ನವೆಂಬರ್ನ ತಿಂಗಳಲ್ಲಿ ಹಾಕಿ ನೋಡಿ. ನಿಮ್ಗೆ ಶೈನಿಂಗ್ ಎಲ್ಲ ಲೆಂತ್? ಸರ್ ಲೆಂತ್, ಶೈನಿಂಗು, ಸೈಜು ಏನು ಪ್ರತಿಯೊಂದಕ್ಕ. ಇನ್ನೊಂದನ್ನು ತಳಿ ಹಾಕಿದ್ರಿ ನೀವು? ಹೌದು ಸರ್. ಅದು ಇದು ಸರ್, ಅದು ಬೇರೆ ವೆರೈಟಿ ಹಾಕಿದ್? ಬೇರೆ ವೆರೈಟಿ ಹಾಕಿದ್ ಸರ್. ಅದು ನೇತ್ರ ಸರ್. ಸಾರಿ, ನೇತ್ರ ಹಾಕಿದ್ವಿ. ಆ ನೇತ್ರನು ಚಲೋ ಬಂದ ಸರ್. ಅದನ್ನು ಇಳುವರಿ ಬೇಸ್ ಬರುತ್ತೆ. ಇದಕ್ಕೆ ಬಾರಿ ಚಲೋ. ಇದಕ್ಕೆ ವ್ಯತ್ಯಾಸ ಏನು ಅದಕ್ಕೆ? ಸರ್ ಅದಕ್ಕೆ ಸ್ವಲ್ಪ ಉದ್ದಕ್ಕೆ ಕಡಿಮೆ ಬಂದ ಸರ್. ವ್ಯತ್ಯಾಸ ಡಿಫ್ರೆಂಟ್ ಅಂದ್ರೆ ಇದು ಉದ್ದಕ್ಕೆ ಬೇಸ್ ಬಂದದ, ಅದು ಡಿಫ್ರೆಂಟ್ ಅಷ್ಟೇ. ಬಟ್ ಇಳುವರಿ ಅದು ಬೇಸ್ ಬಂದದ. ಬಟ್ ಇಳುವರಿ ಅದನ್ನು ಬರ್ತದೆ. ಅದಕ್ಕನ ಇದು ಫಸ್ಟ್ ಕ್ಲಾಸ್ ಸರ್. ಅದಕ್ಕಿಂತ ಚೆನ್ನಾಗಿ ಚಲೋ ಸರ್. ಇದು ಅದಕ್ಕನ ಬೆಸ್ಟ್ ಸರ್ ಇದು. ಯಾಕಂದ್ರೆ ಬಹಳ ಇಳುವರಿ ಬಂದದ. ಹೂನು ಅಷ್ಟು ಬಂದವ, ಕಾಯಿನೂ ಅಷ್ಟು ಉದ್ದಕ್ಕೆ. 1-2 ದಿವಸ ಬಿಟ್ಟರೆ ಎಷ್ಟು ನೀರು ಬಿಡ್ತೀವಿ ಅಷ್ಟು ಉದ್ದಕ್ಕೆ ಆಗ್ತದೆ ಸರ್. ಇದನ್ನು ಬೆಳೆವರಿ ಭಾರ ಇಳುವರೆಗೆ ಆಗ್ತದೆ ಸರ್. ಇದು ಬೇರೆ ರೈತರಿಗೆ ಹೇಳ್ಬೋದಾ ಸರ್? ಖಂಡಿತ ಹೇಳ್ತೀವಿ ಸರ್. ಯಾಕಂದ್ರೆ ಎಲ್ಲರೂ ಬೆಳಿಬೇಕು. ಎಲ್ಲಾ ರೈತರನ್ನು ಎಲ್ಲರೂ ನಮ್ಮ ಭಾರತ ದೇಶದ ಎಲ್ಲರಿಗೂ ಸಹಸಂಭವಾಗಿ ರೈತರನ್ನು ಬೆಳೆಸ್ಬೇಕು ಸರ್ ಇದನ್ನೆಲ್ಲ. ಹೌದು. ಈಗ ಇದೊಂದು ಏನಂತಂದ್ರೆ ಇದು ವೆರೈಟಿ ಬಂದ್ಬಿಟ್ಟು ನಿಮ್ಗೆ ಸಮ್ಮರ್ ಅಲ್ಲಿ ಆಗ್ಬೋದು, ರಬಿಯಲ್ಲಿ ಆಗ್ಬೋದು, ಖರೀಫಲ್ಲಿ ಆಗ್ಬೋದು. ಯಾವ್ದು ಸೀಸನ್ ಅಲ್ಲಿ ಆಗ್ಬೋದು ಈ ತಳಿನ. ಯಾರನ್ನ ರೈತರಿಗೆ ಇದು ಹೇಳಂಗಿದ್ರೆ ಹೇಳ್ರಿ. ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಮಾತ್ರ ಹೇಳ್ರಿ ರೈತರಿಗೆ. ಯಾಕೆ ನಮ್ಗೆ ಚಲೋ ಅನ್ಸಿದ್ರೆ ಬೇರೆ ರೈತರೆಲ್ಲ ನೋಡ್ತಾರ, ಕೇಳ್ತಾರ ಇದನ್ನ, ಏನನ್ನ ಇದು ಚೆನ್ನಾಗಿ ಬಂದಿದ್ದಾನ ಕೇಳ್ತಾರ ಸರ್. ಕೇಳ್ತಾರ ಚಲೋ ಬಂದದ ಹಿಂಗ ಅಂತ ಹೇಳಿ ಸರ್. ಸುಮಾರು ಹೇಳಿನಿ. ಅವ್ರು ಕೂಡ ನಿಮ್ಗೆ ಸಂಪರ್ಕ ಮಾಡ್ತಾರೆ ಸರ್. ನಿಮ್ ನಂಬರ್ ಕೊಟ್ಟಿರ್ತೀನಿ, ಸಂಪರ್ಕ ಮಾಡ್ತಾರೆ. ಫೋನ್ ಮಾಡ್ರಿ ಸರ್. ನೀವು ರೆಸ್ಪಾನ್ಸ್ ಎಲ್ಲ ಮಾಡ್ರಿ ಸರ್. ಈ ಹೆಂಗಿದೆ, ಈ ಲೆಂತ್ ಆಯ್ತು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಭಾರಿ ಚಲೋ ಸರ್. ಲೆಂತ್ ಆಯ್ತು ಇರ್ತಾವ ಅಂತ ಅನ್ಕೊಂಡಿಲ್ಲ ನಾನು. ಫಸ್ಟ್ ಟೈಮ್ ಬೆಳೆದು ಈ ಬೆಳೆಯನ್ನು ಮಾತ್ರ ಬಹಳ ಖುಷಿ ಆಯ್ತು ಸರ್. ಯಾಕಂದ್ರೆ ಉದ್ದುದ್ದಕ್ಕ ಚಲೋ ಬಂದು ಸರ್. ಅಲ್ಲಿ ಮಾರಾಟ ಮಾಡ್ತೀವಿ ಸರ್. ಅಲ್ಲಿ ಮಾರಾಟ ಖರೀದಿದಾರರು ಅದನ್ನ ನೋಡಿ ಆಕರ್ಷಣೆ ಆಗಿ ಬಂದ್ಬಿಡ್ತಾರೆ ಸರ್. ಸುಮಾರು ಜನ ಬಂದು ತಗೊಂಡು ಖುಷಿಯಾಗಿ ತಿಂದು ನೆಮ್ಮದಿ ಆಗ್ತದೆ ಸರ್ ಜೀವನ ಇದು. ಧನ್ಯವಾದ. ತುಂಬಾ ಥ್ಯಾಂಕ್ ಯು ಸರ್. ತುಂಬಾ